ಏನು ಮಾಡಿದ್ರು ಬಿಡೋದು ಪಾತ್ರ ಸಿಗುತ್ತೆ ಅದು ಸಿಗ್ತದೆ ಚೆನ್ನಾಗಿರೋ ಫೋಟೋ ಹಾಕಿ ಸಾಲದು ಅಂತ ನಮ್ಗೆ ಅನಿಸುತ್ತೆ. ನಮ್ಮ ಸರ್ಕಾರ ಹಳ್ಳಿ ಹಳ್ಳಿಗೆ ಕಮ್ಯುನಿಕೇಶನ್ ಕೊಟ್ಟು ಹಳ್ಳಿ ಹಳ್ಳಿಯಿಂದ ಪಲ್ಲಕ್ಕಿಗಳನ್ನು ಬರಲಿಕ್ಕೆ ನಾವು ಸಹಕಾರ ನೀಡಬೇಕು. ಮತ್ತು ಅದು ಅತಿ ಹೆಚ್ಚಿನ ಕಾರ್ಯಕ್ರಮ ಅಂದರೆ ಹೋದ ವರ್ಷಕ್ಕಿಂತ ಈ ಸಾರಿ ವಿಭಿನ್ನವಾಗಿ ಆಚರಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಜೊತೆಗೆ ಆ ದಿನ ನಮ್ಮ ಜನ ಹೆಚ್ಚಿಗೆ ನಮ್ಮ ಜನ ಹಳ್ಳಿಯಿಂದ ಇಲ್ಲಿಗೆ ಬಂದು ಹೆಚ್ಚಿಗೆ ಜನ ಅಟೆಂಡ್ ಆಗೋದಕ್ಕೆ ಸಹ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವರಿಕೆ ಮಾಡ್ಕೊಂಡ ಎರಡು ಮಾತನಾಡಿದ್ದೇನೆ. ಜಯಂತಿ ಪ್ರಯುಕ್ತ ಇದೇ ತಿಂಗಳು 27ನೇ ತಾರೀಕು ನಾಡಬಂಧು ಕೆಂಪೇಗೌಡರ ಜಯಂತಿಯನ್ನು ನಾವು ಯಾವ ಥರ ನಡೆಸಬೇಕು ಅನ್ನೋದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜನಪ್ರಿಯ ಶಾಸಕರಾದಂಥ ನಮ್ಮ ಶಾಸಕರು ಬಂದ ಮೇಲೇ ಶುರುವಾಗಿ ಕೆಂಪೇಗೌಡ ಜಯಂತಿ. ಅದಕ್ಕೆ ಮೊದಲು ಮಾಡ್ತಾ ಇದ್ದಿದ್ದು ದಾಖಲೆ ಇರಲಿಲ್ಲ. ಹಾಗಾಗಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಸಹ ಅದೇ ರೀತಿಯಾಗಿ ನಮ್ಮ ವೆಂಕಟೇಶ್ ಅವರು ನಮ್ಮ ವರದರಾಜ್ ಅವರು ಹೇಳಿದ ಹಾಗೆ ವಿಜೃಂಭಣೆಯಿಂದ ಮಾಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪ್ರಗತಿಪರ ರೈತರು ಯಾರಿದ್ದಾರೆ ಅಂತ ಗುರುತಿಸಿ ಒಂದಷ್ಟು ಜನಕ್ಕೆ ಸರ್ಕಾರದ ವತಿಯಿಂದ ಒಂದಷ್ಟು ಸನ್ಮಾನವನ್ನು ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಪಲ್ಲಕ್ಕಿಗಳನ್ನು ಸಹ ಕಟ್ಟಿ ಕೆಂಪೇಗೌಡರ ಒಂದು ಪುತ್ಥಳಿಯನ್ನಿಟ್ಟು ಈ ಒಂದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಬೇಕಾಗುತ್ತೆ. ಹಾಗೂ ನಾವು ಸಹ ವರ್ಷ ಗಾಂಧಿ ಸರ್ಕಲಲ್ಲಿ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ನಾಳೆ ಒಂದು ಮೀಟಿಂಗ್ ಕರೆದು ಸಭೆ ಕರೆದು ಅದ್ರ ಬಗ್ಗೆ ಅಲ್ಲಿ ಮಾಡಬಾರ್ದು ಅನ್ನೋ ತೀರ್ಮಾನ ತಗೊಂಡು. ಕಾರಣ ಏನು ಅಂತಂದರೆ ಸರ್ಕಾರದ ವತಿಯಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಸರಿ, ಅದರಲ್ಲೇ ಪಾಲ್ಗೊಳ್ಳಬೇಕು. ಮತ್ತು ಹಲವಾರು ಸಮಸ್ಯೆನೂ ಇದೆ. ಒಕ್ಕಲಿಗರ ಸಂಘದ ಒಂದು ಕಟ್ಟಡವನ್ನು ಸಹ ನಾವು ಕಟ್ತಾ ಇದ್ದೀವಿ. ಗ್ರೌಂಡ್ ಫ್ಲೋರ್ ಆಗಿದೆ, ಫಸ್ಟ್ ಫ್ಲೋರ್ ಆಗಿದೆ, ಸೆಕೆಂಡ್ ಫ್ಲೋರ್ಗೆ ಮೋಲ್ಡ್ ಆಗಬೇಕು. ಹಣಕಾಸಿನ ಸಮಸ್ಯೆ ತುಂಬಾ ಇದೆ. ಕಟ್ಟಡ ಪೂರ್ಣಗೊಳ್ಳಬೇಕಾದ್ರೆ ಅದು ಇದೆ. ಅಲ್ಲಿ ಒಂದು 20-25 ಸಾವಿರ ಆಗುತ್ತೆ ಸರ್ಕಲಲ್ಲಿ ಮಾಡಿದ್ರೆ. ಅದರ ಅದೇ ದುಡ್ಡನ್ನು ಒಂದು ಸಿಮೆಂಟ್ ತಗೊಂಡು ಅದಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಒಂದು ಹತ್ತಿರದಲ್ಲಿ ಒಂದು ಮೀಟಿಂಗ್ ಕರೆದು ಅದನ್ನು ತೀರ್ಮಾನ ತಗೊಳ್ಳಿ. ಆದಷ್ಟು ಇಲ್ಲೇ ಮಾಡೋದಕ್ಕೆ ಒಂದು ತೀರ್ಮಾನ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಆದಷ್ಟು ಏನು ಸರ್ಕಾರದ ಇಲಾಖೆಗಳು ಏನೇನಿದೆ ಅದರ ಒಂದು ಸಹಕಾರ ಬೇಕಾಗುತ್ತೆ. ಮುಖ್ಯವಾಗಿ ಶಾಸಕರ ಒಂದು ಸರ್ಕಾರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದಷ್ಟು ಜನ ಸೇರಬೇಕಾದ್ರೆ ಬೇಕಾಗುತ್ತೆ. ಆ ದಿನ ಯಾರಾದರೂ ಕೆಂಪೇಗೌಡರ ಬಗ್ಗೆ ಒಂದು ಉಪನ್ಯಾಸ ನೀಡೋದಕ್ಕೆ, ಒಂದಷ್ಟು ಸ್ಪೀಚ್ ಕೊಡೋದಕ್ಕೆ ಯಾರಾದರೂ ಕೆಂಪೇಗೌಡರ ಬಗ್ಗೆ ಒಂದಷ್ಟು ನುರಿತ ಒಬ್ಬ ವ್ಯಕ್ತಿಯನ್ನು, ರಿಸೋರ್ಸ್ ಪರ್ಸನ್ ಅವರನ್ನು ಸಹ ಕರೆಸಿದ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ನಮ್ಮ ಸಮಾಜದ ಮುಖಂಡರು ಹಲವರು ಇದ್ದಾರೆ. ನಮ್ಮ ನೆಲ್ಲೂರು ಅಂತಕ್ಕಂಥ ರವಿ ಎಲ್ಲ ನಮ್ಮವರೆಲ್ಲ ಬಂದಿದ್ದಾರೆ. ಅವರು ಸಹ ಸಲಹೆಗಳನ್ನು ನೀಡಬಹುದು. ಮುಖ್ಯವಾಗಿ ಅಣ್ಣ ಇದ್ದಾರೆ, ನಮಗೆಲ್ಲ ಭೀಷ್ಮರಿದ್ದಂಗೆ ಅವರು. ಅಣ್ಣವರ ಸಲಹೆಗಳನ್ನು ತಗೊಂಡು ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು ತಾಲೂಕು ಆಡಳಿತ ಅಂತ ಹೇಳ್ತಾ ಈ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ವಂದಿಸಿ ಜೈ ಕರ್ನಾಟಕ. ಕೆಂಪೇಗೌಡರು ದೇಶಕ್ಕೆ ಏನು ಮಾಡಿದ್ದಾರೆ, ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಗೊತ್ತಾಗಬೇಕು. ಮತ್ತು ಅವರು ಯಾವುದೇ ಒಂದು ಸಮುದಾಯಕ್ಕೂ ಸ್ವಂತ ಅಲ್ಲ, ಎಲ್ಲರಿಗೂ ಸ್ವಂತ.
ಅವರು ಬಂದ್ಬಿಟ್ಟು ಇಲ್ಲ ಹೇಳಿದ್ರೆ ಬರೀ ಬೆಂಗಳೂರನ್ನ ಮಾತ್ರ ಅವರು ಸೃಷ್ಟಿ ಮಾಡಿಲ್ಲ, ನಮ್ಮ ಕೆರೆ ಕಟ್ಟೆ ಸೃಷ್ಟಿ ನಮ್ಮ ರೈತರಿಗೆ ಏನೇನು ಮಾಡಬೇಕು ಅದೆಲ್ಲ ಬಂದ್ಬಿಟ್ಟು ಅವರಿಲ್ಲ ಅಂದರೆ ಇವತ್ತು ರೈತರು ಈ ಥರ ಬದುಕೋಕ್ಕೆ ಸಾಧ್ಯ ಇಲ್ಲ. ಆ ಚಾನಲ್ಗೆ ಇದು ಮಾಡಬೇಕು, ಕೆರೆಗೆ ಇದು ಮಾಡಬೇಕು, ರೈತರಿಗೆ ಬದುಕಬೇಕು, ಹಂಗಂತ ಅವರು ಒಂದು ಕ್ರಾಂತಿನೇ ಮಾಡಿದ್ರು. ಅಂತ ನಾಡು ಕುರುಬ ಕೆಂಪೇಗೌಡರ ನಮ್ಮನ್ನು ನಾವು ಅವ್ರನ್ನ ಬಂದ್ಬಿಟ್ಟು ದೇವರ ಪೂಜೆ ಮಾಡಬೇಕು, ನಾವು ಇಂಟ್ರೆಸ್ಟ್ ತಗೊಂಡು ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಇನ್ನೊಂದು ನಮ್ಮದು ಇದರಲ್ಲಿ ಎಲ್ಲ ಸಮುದಾಯದಲ್ಲಿ ಎಲ್ಲ ಮುಖಂಡರು ಎಲ್ಲರಿಗೂ ಏನು ಗೌರವ ಕೊಡಬೇಕು. ನಮ್ಮ ಮೇಡಮ್ ಬಂದಮೇಲೆ MLA ಮೇಡಮ್ ಬಂದಮೇಲೆ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಂದು ಒಂದು ರಿಕ್ವೆಸ್ಟು, ನೀವು ಯಾರಾದರೂ ಬೈದ್ರೂ ಸರಿ ನನಗೆ ಯಾವುದೇ ಒಂದು ಕಾರ್ಯಕ್ರಮ ಕೆಳಗಡೆಯಿಂದ ಮೇಲೆ ಹೋದರೆ ಯಾವುದೇ ಸಕ್ಸಸ್ ಇಲ್ಲ, ಇಲ್ಲಿಂದ ಅಲ್ಲಿ ಮೇಲೆ ಹೋದರೆ ಸಕ್ಸಸ್ ಇಲ್ಲ. ದಯವಿಟ್ಟು ನಮ್ಮ ಮುನ್ಸಿಪಾಲಿಟಿ ಆಫೀಸ್ ಸ್ಟೇಡಿಯಂನಿಂದ ಅಲ್ಲಿ ಬಂದ್ರೇ, ಅಲ್ಲಿ ಕೆಳಗಡೆಯಿಂದ ಮೇಲೆಯಿಂದ ಕೆಳಗಡೆ ಬಂದ್ರೇ ಅದಕ್ಕೆ ಒಂದು ಸಕ್ಸಸ್ ಇದೆ, ಅರ್ಥನೂ ಇದೆ. ಅದಕ್ಕೋಸ್ಕರ ದಯವಿಟ್ಟು ನನಗೆ ಬೈದ್ರೇ ಸರಿ. ನನ್ನ ಸಲಹೆ ಇವಾಗ ಎಲ್ಲ ಒಂದೊಂದು ರಥ ಬರುತ್ತಲೇ ಇರೋದ್ರೂ ಸರಿ, ಪಲ್ಲಕ್ಕಿ ಬಂದ್ರೂ ಸರಿ, ಆ ಲೈನಾಗಿ ಬಂದು ಆ ಕಡೆ ಹೋಗ್ಬಿಟ್ಟು ಬರುತ್ತೆ. ಈ ಕಡೆ ಹೋಗ್ಬೇಕಾದ್ರೆ ಅದೇನು ಜಾಸ್ತಿ ಹಬ್ಬದ ಅಂತ ಎಂತಲ್ವೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ನೀಟಾಗಿರುತ್ತೆ. ಇದು ಜನನೂ ಸೇರ್ತಾರೆ. ನಾವು ನೋಡ್ತಾ ಇದ್ದೀವಿ, ನಮಗೆ ಮಾರ್ಗದರ್ಶನ ಕೊಡೋರು, ನಮ್ಮ ಬದುಕಕ್ಕೆ ದಾರಿ ತೋರಿಸೋರು ಆ ವಿಷಯಗಳಲ್ಲಿ ಬಂದ್ಬಿಟ್ಟು ಯಾರು ಬಂದ್ಬಿಟ್ಟು ಪಾಲ್ಗೊಳ್ಳಲ್ಲ. ಅವ್ರ ಅಷ್ಟೇ. ಅಲ್ಲಿ ಕೇವಲ ಬರೀ 9 ಜನ ಜಿಲ್ಲಾ ಸ್ಟೋರ್ ಡಿಪಾರ್ಟ್ಮೆಂಟ್ಸ್ಗೆ ಕೇವಲ 9 ಜನ ಅಧಿಕಾರಿಗಳು. ನಮ್ಮ ವೇಪನೂರು ಹುಡುಗರು ಅವರು ಗಲಾಟೆ ಮಾಡಿದ್ರು, ಇಷ್ಟು ಜನ ಅಧಿಕಾರಿಗಳಿರ್ಬೇಕಲ್ಲ, ಯಾಕೆ ಬರೀ 9 ಜನ ಇದ್ದಾರೆ ಅಂತ. ಆದರೆ ಅದು ಯಾರು MLAಗಳು ಇರಲಿಲ್ಲ, MLCಗಳು ಇರಲಿಲ್ಲ. ಸಮುದಾಯದ ಮುಖಂಡರು ಬೇಕಾದ ಜನ ಅಂದರು, KV ಶಂಕರಪ್ಪನವರು ಅಂತೆಲ್ಲ ಗೌರವ ಬೇಕಾದ ಜನಗಳು ತುಂಬ ಇದ್ರು ಬೇಕಾದಷ್ಟು. ಆದರೆ ಈ ಪವರ್ ಅನ್ನೋದು ಯಾರು ಇರಲಿಲ್ಲ. ಇವಾಗ ಇಲ್ಲಿ ಈ ಪವರ್ ಇರೋದ್ರಿಂದ ಈ ಅಧಿಕಾರಿಗಳೆಲ್ಲ ಬಂದಿರ್ತಕ್ಕಂಥದ್ದು ಅಂತ ನನ್ನ ಅನಿಸಿಕೆ. ಏಕೆ ಅಂತ ಹೇಳಿದ್ರೆ ಅಲ್ಲಿ ಇಲ್ವೇ ಇಲ್ಲ. ಅದ್ರ ಬಗ್ಗೆ ಒಂದು 15-20 ನಿಮಿಷ ಅರ್ಧ ಗಂಟೆ ಯಾವಾಗ ವರ್ಷ ಆಗ್ತಾ ಇದ್ದಿದ್ದು. ಇವಾಗ 25 ಕೋಟಿ ರೂಪಾಯಿಲಿ ಒಂದು ನಮ್ಮ ಸಮುದಾಯದ ಒಂದು 25 ಕೋಟಿ ರೂಪಾಯಿ ಬಿಲ್ಡಿಂಗ್ ಬೇರೆ ಕಟ್ತಾ ಇದ್ವಿ. ಇದೆಲ್ಲ ಒಂದು ಸ್ಟೇಜಿಗೆ ಬಂದಿದೆ. ಸುಮಾರು 4-5 ಕೋಟಿ ಖರ್ಚು ಮಾಡಿದೆ. ಆದರೆ ಅಲ್ಲಿ 50-60 ಪಲ್ಲಕ್ಕಿ ಬರ್ತವೆ. ಇಲ್ಲಿ ರಾಜಗೋಪಾಲ್ ಗೌಡರು ಅಥವಾ ನಮ್ಮ ಗೌಡರು ಮತ್ತು ನಮ್ಮ ವರದರಾಜ್ ಅವರೆಲ್ಲ ಯಾವ ಹಳ್ಳಿಯಿಂದ ಯಾರು ಉತ್ಸವ ಮಾಡ್ಕೊಂಡು ಬರ್ತೀರಾ, ಎಷ್ಟು ಜನ ಬರ್ತೀರಾ ಅನ್ನೋದು ಹೇಳ್ರಿ. ಏನಾದರೂ MLA ಅವರು ಕೂಡ ಕೇಳ್ತೀನಿ ನಾನು, ಮೇಡಮ್ ಒಂದಷ್ಟು ಅಮೌಂಟ್ ಕೊಡಿ ಅಂತ ಬೇಕಾದ್ರೆ. ನೀವು ಜನ ಕರ್ಕೊಂಡು ಬರೋದಾದ್ರೆ ನಾವು ಇವರು ಸಹಾಯ ಹೇಳಿದಂಗೆ ಈ ಫೀಲ್ಡ್ಗೆ ಹೋಗ್ಬೋದು. ಯಾವ ಫೀಲ್ಡ್ಗೆ? ಮುನ್ಸಿಪಲ್ ಫೀಲ್ಡ್ಗೆ. ಇಲ್ಲದೇ ಇದ್ರೆ ನಿಮ್ಮ ಆಫೀಸ್ ಹತ್ರ ಮಾಡೋದಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ. ನಿಮ್ಮ ಆಫೀಸ್ ಹತ್ರ ಮಾಡೋದನ್ನ MLA ಅವರು ಎಲ್ಲ ಸ್ಟಾರ್ಟ್ ಮಾಡಿದ್ದು ಭಾರಿ ಚೆನ್ನಾಗಿ ಆಯ್ತು ಕಾರ್ಯಕ್ರಮ. ಏನಪ್ಪಾ ರಾಜಗೋಪಾಲ್ ಅಲ್ವಾ? ಹಾಗೆ ಅದೇ ಶುರುವಾಗಿದ್ದು ನಿಮ್ಮ ಆಫೀಸ್ ಹತ್ರ, ಮುನ್ಸಿಪಲ್ ಆಫೀಸ್ ಹತ್ರ ಚೆನ್ನಾಗಿದೆ. ಅದನ್ನು ನೀವು ಬೇಕಾದ್ರೆ ಅಲ್ಲಿ ಪರ್ಮಿಷನ್ ಕೊಡಿ, ಅಲ್ಲಿಂದ ಪ್ರಾರಂಭ ಮಾಡಿ. ಜೊತೆಗೆ ನಾವು ಜನಸಂಖ್ಯೆ ನಮ್ದು ಕಮ್ಮಿ ಇರೋದ್ರಿಂದ ನಾವು ಹೆಚ್ಚಿನ ಜನಸಂಖ್ಯೆ ಸೇರೋದಿಲ್ಲ. ನಾವು ಯಾರೋ ಬರಲಿ ಅಂದ್ರೆ ಯಾರು ಬರ್ತಾರೆ? ಸಮುದಾಯದವರೇ ಬರದೇ ಇದ್ರೆ ಬೇರೆ ಯಾರು ಬರೋದು ಅಷ್ಟೊಂದು ಇದಾಗಿರೋದಿಲ್ಲ. ಆದ್ರಿಂದ ಏನು MLA ಅವರು ಮಾಡ್ತಾ ಇದ್ದಾರೆ ಅದು ಸಂತೋಷ. ವರ್ಷ ಏನು ರೈತರಿಗೆ ಸನ್ಮಾನ ಅಂತ ನಮ್ಮ ರಾಜಗೋಪಾಲ್ ಗೌಡರು ಹೇಳೋದನ್ನ ನಾನು ಸ್ವಲ್ಪ ಪರಿವರ್ತನೆ ಮಾಡಿ BO ಡಿಪಾರ್ಟ್ಮೆಂಟ್ ಇಂದ SSLC ಮತ್ತು PUC ಮಕ್ಕಳು ಯಾರಾದ್ರೂ ಒಕ್ಕಲು ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಹೆಚ್ಚು ಅಂಕಗಳು ನಾವು ಅಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತ ಒಂದು ಕಮಿಟಿಯನ್ನ ಮಾಡಿ, ಗ್ರಾಮೀಣ ಭಾಗದಲ್ಲಿ ಮಾಡಿದ್ರು ಸಂತೋಷನೇ, ನಗರ ಭಾಗದಲ್ಲಿ ಮಾಡಿದ್ರು ಸಂತೋಷನೇ. ಇಡೀ ರಾಜ್ಯದಲ್ಲಿ ಮಾದರಿಯಾಗಿರುವಂತ ಒಂದು ಊರನ್ನ, ನಾಡನ್ನ ಕಟ್ಟಿರುವಂತವರು ನಾಡಕರು. ಅವರಿಗೆ ವಿಶೇಷವಾಗಿ ನಾವು ನೋಡಿದಾಗ ಅವ್ರಿಗೆ ಎಂಥ ದೂರದೃಷ್ಟಿ ಅಂದರೆ, ಇವತ್ತು ಏನು ಟೆಕ್ನಾಲಜಿ ಅವ್ರ ಮುಂದೆ ಏನು ಪ್ರಯೋಜನ ಇಲ್ಲ. ಕೆರೆ ಕಟ್ತಾ ಇದ್ರ, ನಾಡನ್ನ ಕಟ್ತಾ ಇದ್ರ, ಹೇಗೆ ಏನೇನು ಇರಬೇಕು, ಯಾವ್ಯಾವ ದಿಕ್ಕುಗಳಲ್ಲಿ ಯಾವ್ಯಾವ ಥರ ಮಾಡಬೇಕು ಅಂತಂದಾಗ ತುಂಬ ಅನುಭವ. ಮಹಾರಾಜರ ಕೆಳಗಡೆ ಅವ್ರ ತಂದೆಯವರು ಕೆಲಸ ಮಾಡ್ಕೊಂಡು ಬಂದಿದ್ದಂಥವ್ರು, ಅನುಭವ ಇದ್ದಂಥವ್ರು. ಬೆಂಗಳೂರಲ್ಲಿ ಜನಿಸಿದ್ರು ಕೂಡ ಮಹಾರಾಜರಿಂದ ಪ್ರಶಂಸೆ ಪಡೆದು ಮತ್ತೆ ನಾಡನ್ನು, ಬೆಂಗಳೂರನ್ನು ಕಟ್ಟಿ ಮತ್ತೆ ಇಡೀ ದೇಶನ ಆಕರ್ಷಿಸುವಂಥ ನಾಡನ್ನು, ಬೆಂಗಳೂರನ್ನು ಕಟ್ಟಿ ಕೆಂಪೇಗೌಡ ನಗರ ಅಂತ ಹೇಳ್ತಾರೆ. ಅದನ್ನ ಬೇರೆ ಕಂಟ್ರೀಸಲ್ಲಿ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ರು. ಅಂದರೆ ಅಷ್ಟು ಹಸಿರು ಇರೋ ಹಂಗೆ ಅವರು ಆ ರೀತಿ ನಗರವನ್ನು ಕಟ್ಟಿದ್ರು. ಅಷ್ಟು ಪ್ರೀ ಪ್ಲ್ಯಾನ್
ಒಂದು ಬೆಂಗಳೂರು ಪಟ್ಟಣವನ್ನ ಈ ರೀತಿ ಅಂದ್ರೆ ಆರ್ಕಿಟೆಕ್ಟ್ ಅಂತಾರೆ, ಆ ಥರ ಎಲ್ಲ ಅವರಿಗೆ ಒಂದು ಗೌರವನ ತೋರಿಸ್ತಾ ಬರ್ತಾರೆ. ಅವೆಲ್ಲ ಅವ್ರ ತಂದೆಯಿಂದನೂ, ಮತ್ತೆ ಅವರು ಬಹಳ ವರ್ಷಗಳ ಕಾಲ ಏನು ಇದನ್ನ ಸುಂಕವನ್ನು ವಸೂಲು ಮಾಡ್ತಾ ಇದ್ದಾರೆ ಮಹಾರಾಜರಿಗೆ. ಆಮೇಲೆ ಪಾಳ್ಯಗಾರ ಆಗಿರ್ತಾರೆ ಅವ್ರ ತಂದೆಯವರು ಕೂಡ. ಈ ಥರದ್ದೆಲ್ಲ ಅವರಿಗೆ ಒಂದು ಕಡೆ ಮಹಾರಾಜರ ಹತ್ರ ಯಾವ ರೀತಿ ಆ ಕೆಲಸವನ್ನ ಮಾಡಬೇಕು, ಒಂದು ನಾಡು ಹೆಂಗಿರ್ಬೇಕು, ಅಣೆಕಟ್ಟು ಹೆಂಗಿರ್ಬೇಕು, ಕೆರೆಗಳು ಹೇಗಿರ್ಬೇಕಂದ್ರೆ ಬೆಂಗಳೂರಿಗೆ ಮೂಲವಾಗಿರುವಂಥ ನೀರಿರಲಿಲ್ಲ, ನದಿ ಮೂಲಗಳಿರಲಿಲ್ಲ ಬೆಂಗಳೂರಿಗೂ ಕೂಡ. ಹೇಗೆ ನಾವು ಕೋಲಾರವರು ನಮಗೆ ನದಿ ಮೂಲ ಇಲ್ಲ, ರೈತರು ಒಳ್ಳೆ ರೈತರು, ಇಡೀ ದೇಶ ನೋಡುವಂಥ ರೈತರು, ಇಡೀ ರಾಜ್ಯದಲ್ಲಿ ಒಳ್ಳೆ ಟೊಮೊಟೊ ಬೆಳೆದಿದ್ದಾರೆ ಅಂದರೆ ಕೋಲಾರಕ್ಕೆ ಬರಬೇಕು, ಮಾವು ಬೆಳೆದಿದ್ದೀವಿ ಅಂದರೆ ಕೋಲಾರಕ್ಕೆ ಬರಬೇಕು, ತರಕಾರಿ ಬೆಳೆದಿದ್ದೀವಿ ಅಂದರೆ ಕೋಲಾರಕ್ಕೆ ಬರಬೇಕು, ಅದರಲ್ಲೇನು ರೇಷ್ಮೆ ಬೆಳೆದಿದ್ದೀವಿ ಅಂದ್ರೂ ಕೋಲಾರ ಕಡೆ ನೋಡಬೇಕು. ಇಷ್ಟೆಲ್ಲ ಆದಮೇಲೆ ಹಾಲು ಉತ್ಪಾದನೆಯಲ್ಲೂ ಎಲ್ಲಾದರೂ ಇದ್ದೀವಿ ಅಂದರೆ ನಾವೇ ಮೊದಲನೇ ಅಥವಾ ಎರಡನೇ ಸ್ಥಾನದಲ್ಲಿ, ಮೊದಲನೇದಿಲ್ಲ ಅಂದರೆ ಎರಡನೇ ಈ ದಿನಗಳಲ್ಲಿ. ಆ ಥರ ಆ ಮಟ್ಟಕ್ಕೆ ರೈತರಲ್ಲಿ ಆ ವೈವಿಧ್ಯತೆ ಮತ್ತು ಪಾರಂಪರಿಕ ಕೃಷಿ ಅವೆಲ್ಲ ಮೈಗೂಡಿಸ್ಕೊಂಡಿದ್ದಾರೆ. ಅದೇನು ವಿದ್ಯೆಯಿಂದ ಕಲಿತಿದ್ದಲ್ಲ, ಅವರಿಗೆ ಅದು ಮೈಗೂಡಿಸ್ಕೊಳ್ಳುವಂಥ ಕಲೆ ನಮ್ಮಲ್ಲಿ ಇದೆ, ಅಂದರೆ ವಿಶೇಷವಾಗಿರೋ ಗುಣಲಕ್ಷಣಗಳಿದೆ ಅಂತ ಅಂದ್ಬಿಟ್ಟು ಅರ್ಥ. ಅದೇ ಥರ ಬೆಂಗಳೂರು ಸುತ್ತಮುತ್ತಲೂ ಕೂಡ ಅದೇ ಥರ ಒಂದು ವಾತಾವರಣ, ನದಿ ಮೂಲ ಇಲ್ಲ. ಹೇಗೆ ನಾನು ನನ್ನ ನಗರವನ್ನು ಕಟ್ಟಬೇಕು ಅಂತ ದೂರದೃಷ್ಟಿ ಮಾಡಿದ್ರೆ ಎಲ್ಲ ಕಡೆ ಅಣೆಕಟ್ಟೆಗಳನ್ನು ಕಟ್ತಾ, ಕೆರೆಗಳನ್ನು ಜೀರ್ಣೋದ್ಧಾರ ಮಾಡ್ತಾ, ಆ ಥರ ಒಂದು ದೂರದೃಷ್ಟಿಯಿಂದ ಕಟ್ಟಿ ಬೆಳೆಸಿದ್ದಾರೆ. ಯಾವ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ಇಡೀ ದೇಶದಲ್ಲಿರುವಂಥ ಎಲ್ಲರಿಗೂ ಕೂಡ 1 ಕೋಟಿ ಜನಸಂಖ್ಯೆ ಯಾವತ್ತೂ ಹೋಗಿರಲಿಲ್ಲ. ಈಗ ಇಡೀ ರಾಜ್ಯದಲ್ಲಿ 3/1 ಭಾಗ ಜನಸಂಖ್ಯೆ ಬೆಂಗಳೂರಲ್ಲಿ ವಾಸ ಮಾಡ್ತಾರೆ. ಎಂಥವ್ರು ಓದಿರೋರು ಓದಿಲ್ಲದೆ ಇರೋರು ಆ ನಗರಕ್ಕೆ ಕಾಲಿಟ್ಟ ಮೇಲೆ ಕೆಲಸ ಸಿಗುತ್ತೆ, ಮನೇಲಿ ಇಬ್ಬರಿಗೂ ಕೆಲಸ ಸಿಕ್ಕಿರುತ್ತೆ, ಅವ್ರ ಜೀವನ ನಡ್ಕೊಂಡು ಹೋಗುತ್ತೆ, ಬಾಡಿಗೆ ಕಟ್ತಾರೆ. ಒಂದೊಂದ್ಸತಿ ನಾವು ಸ್ವಂತ ಮನೆ ಇಟ್ಕೊಂಡು ಎಲ್ಲ ಆದಾಯ ಮೂಲಗಳು ಇಟ್ಕೊಂಡು ಒಂದೊಂದು ದಿನ ಕಷ್ಟಕ್ಕೆ ಸಿಗುತ್ತೀವಿ. ಯಾವುದೋ ರಾಜ್ಯ ಬಿಟ್ಟು ಬಂದಿರ್ತಾರೆ. ಎಷ್ಟೋ ಇಡೀ ಕರ್ನಾಟಕದವ್ರಿಗೆ ಆಶ್ರಯ ಆಗಿಲ್ಲ, ಹೊರ ರಾಜ್ಯದಿಂದ ಬಂದಿರುವಂಥವ್ರಿಗೆ ಅನ್ನ ಸಿಗುವಂಥ ನೆಲೆ ಆಗಿದೆ. ಎಷ್ಟೋ ಲಕ್ಷಗಳ ಜನ ಕೆಲಸ ಮಾಡ್ತಾರೆ. ಯಾವ್ಯಾವುದೋ ಕಂಪ್ನಿ, IT ಕಂಪ್ನಿ, ಸಾಫ್ಟ್ವೇರ್ ಕಂಪ್ನಿ, ಹೆಸರಾಂತ ಬೇರೆ ಬೇರೆ ದೇಶಗಳಲ್ಲಿರುವಂಥ ಇನ್ವೆಸ್ಟರ್ಸು ಕೂಡ ಬೆಂಗಳೂರಲ್ಲಿ ಬಂದು ಬಂಡವಾಳ ಹಾಕಿ ಎಷ್ಟೋ ಲಕ್ಷ ಕೋಟಿ ಬೆಂಗಳೂರಲ್ಲಿ ಬಂಡವಾಳ ಹಾಕಿದ್ದಾರೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ತೆಗೆದ್ರು. ಯಾಕೆ ನನಗೆ ಈ ವಿಚಾರ ಎಲ್ಲ ಗೊತ್ತಾಯಿತು ಅಂತಂದರೆ, ನನ್ನ ಕ್ಷೇತ್ರದಲ್ಲಿ ನಾವು ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ರಿಜಿಸ್ಟರ್ ಮಾಡಿದ್ದಾರೆ ಅಂತ 1-2-3 ಕಂಪ್ನಿ ಮಾಡಿದ್ದಾರೆ ಅಂತ ನನಗೆ ಆ ಮಾಹಿತಿ ಕೊಡೋಕ್ಕೆ ನನಗೆ ಉದ್ಯೋಗ ಮಿತ್ರ ಅಲ್ಲಿ MD ಅವರು ಕರೆದಾಗ ಅವ್ರು ಹಾಗೆ ಹೇಳ್ತಾ ಬೆಂಗಳೂರಲ್ಲಿ ಎಷ್ಟು ಲಕ್ಷ ಕೋಟಿ ಬಂಡವಾಳ ಬೇರೆ ಬೇರೆಯವರು ಇನ್ವೆಸ್ಟ್ ಮಾಡಿದ್ದಾರೆ, ಅದರಿಂದ ಯಾವ ಥರ ಅವರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ, ಮತ್ತು ಅವ್ರದ್ದು ಎವ್ರಿ ಇಯರ್ ಏನೆಲ್ಲ ಆ ಥರದ್ದು ಇರುತ್ತೆ. ಕಂಪನೀಸ್ ಇನ್ವೆಸ್ಟ್ ಮಾಡಾದ್ಮೇಲೆ ಅವ್ರದ್ದು ಏನೆಲ್ಲ ನಮ್ಮ ಜೊತೆ MOU ಇರುತ್ತೆ, ನಾವು ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಕೊಡಬೇಕು ಅನ್ನೋಂಥ ವಿಚಾರದಲ್ಲಿ ನನಗೆ ಮಾರ್ಗದರ್ಶನ ಕೊಡ್ತಾ ಇರ್ತೀನಿ. ನಗರನ ಏನು ನೋಡ್ತಾರೆ ಅಂತ ಅಂದ್ಬಿಟ್ಟು, ಅವಾಗ ನಗರದಲ್ಲಿ ಬಂದಾಗ ರೋಡ್ಸ್ ನೋಡ್ತಾರೆ, ಪಾರ್ಕ್ಸ್ ನೋಡ್ತಾರೆ, ಸೇಫ್ಟಿ ಮೆಷರ್ಸ್ ನೋಡ್ತಾರೆ. ಇವೆಲ್ಲನೂ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದಕ್ಕೆ ಇವತ್ತು 100 ವರ್ಷಗಳು ಕಳೆದ ಮೇಲೂ ಕೂಡ ಇಷ್ಟು ಬಂಡವಾಳ ಇನ್ವೆಸ್ಟ್ ಮಾಡೋ ಅಂಥವ್ರು ಹುಡ್ಕೊಂಡು ಈ ನೆಲೆಗೆ ಕಾಲಿಡ್ತಾ ಇದ್ದಾರೆ ಅಂತ ಹೇಳಿದಾಗ ಭಾಳ ಹೆಮ್ಮೆ ಆಯಿತು. ಅವಾಗ ನನ್ನ ಮನಸ್ಸಿಗೆ ಅನ್ನಿಸ್ತು, ನಾನು KGFನ ಯಾವ ಥರ ಮಾಡಿದ್ರೆ ಜನ ನಾಳೆ ಮುಂದಿನ ದಿನಗಳ ನಾನು ಇಲ್ಲದೇ ಇದ್ದಾಗೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಬರ್ತಾರೆ ಅಂದರೆ ನಾನು ಹೇಗೆ ಆ ನಗರನ ಕನಸನ್ನ ಕಟ್ಟಬೇಕು ಅಂತಂದಾಗ ಎಲ್ಲ ರೀತಿಯ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಟ್ಟಾಗ ಮಾತ್ರನೇ ಇವನ್ನೆಲ್ಲ ಸಾಧನೆ ಮಾಡೋಕ್ಕಾಗುತ್ತೆ ಅನ್ನುವಂಥ ಒಂದು ಪರಿಕಲ್ಪನೆ ಅಷ್ಟೇ. ಆ ಥರದ್ದೊಂದು ಪಾಠ ಕಲಿಬೇಕು, ತಿಳ್ಕೋಬೇಕು ಅಂತಂದಾಗ ಪ್ರತಿಯೊಂದನ್ನು ಕೆಲವೊಂದು ಅವ್ರ ಸಾಧನೆಗಳು ಪುಸ್ತಕದಲ್ಲಿ ಇರುತ್ತೆ, ಕೆಲವೊಂದು ಇರಲ್ಲ. ಕೆಲವೊಬ್ರು ಹಿರಿಯರು ಅವ್ರನ್ನ ನೋಡಿರೋರು, ಅವ್ರ ಹತ್ರ ಕೆಲಸ ಮಾಡಿರೋರು, ಆ ರೀತಿ ಕೆಲವೊಂದೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಬರ್ತಾರೆ. ಆದರೂ ಬರೀ ಕರ್ನಾಟಕದವ್ರಿಗೆ ಅಲ್ಲದೆ ಎಷ್ಟೋ ಹೊರ ರಾಜ್ಯಗಳಿಂದ ಬಂದಿರೋವಂಥವ್ರಿಗೆ ಜೀವನಕ್ಕೆ ಒಂದು ಜೀವನ ಕೊಟ್ಟು, ಅಂದರೆ ಕೆಲಸ ಸಿಕ್ಕಿದೆ ಅಂದರೆ ಅವ್ರ ಜೀವನ ನಡೆಯುತ್ತೆ ಅಂತ ಓದಿರ್ತಾರೋ ಓದಿಲ್ದೇ ಇರೋರು ಎಷ್ಟೋ ಜನ ಕೆಲಸ ಹುಡ್ಕೊಂಡು ಮಾಡೋವಂಥವ್ರನ್ನ ನಾವು ನೋಡ್ತಾ ಇರ್ತೀವಿ. ಅಂತ ನಾಡನ್ನು ಕಟ್ಟಿರೋ ನಾಡಪ್ರಭುವನ್ನು ಹೇಗೆ ಆಚರಣೆ ಮಾಡಿದ್ರು ಕೂಡ ಅದು ಕಡಿಮೆನೇ ಅಂತಲೇ ಒಂದೊಂದ್ಸತಿ ಅನಿಸುತ್ತೆ. ಅಣ್ಣ ಹೇಳ್ತಾರೆ, ಕಡಿಮೆ ಜನ ಸೇರಬಾರ್ದು, ಎಲ್ಲರೂ ಪ್ರೀತಿಯಿಂದ ಸೇರಬೇಕು. ಅವ್ರ ಸಾಧನೆ ಅಷ್ಟು ಅಭೂತಪೂರ್ವವಾಗಿದೆ, ಅವರನ್ನು ಜನ ಮೆಚ್ಚಿದ ನಾಯಕರು ಅಂತ ಎಲ್ಲ ಒಪ್ಕೊಂಡಿರ್ತಾರೆ ಅವ್ರನ್ನ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಆ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡೋಣ ಅಂತ ನಾನು ಹೇಳ್ತೀನಿ.
ನೀವು ಏನು ಸಲಹೆ ಸೂಚನೆಗಳನ್ನ ಕೊಡ್ತೀರಾ, ಸರ್ಕಾರ ಹೀಗೆ ಮಾಡುತ್ತೆ ಹಾಗೆ ಮಾಡುತ್ತೆ ಅನ್ನೋದಲ್ಲ. ನಮ್ಮ ಮನಸ್ಸಿಗೆ ಒಂದು ಇಚ್ಛಾಶಕ್ತಿ ಇದೆ, ನಾವಿಂಥ ಕಾರ್ಯಕ್ರಮ ಹೀಗೆ ಮಾಡೋಣ, ಇನ್ನೂ ಒಂದ್ಸತಿ ಸರ್ಕಾರಿ ಕಾರ್ಯಕ್ರಮ ಬಿಟ್ಟು ಇನ್ನೂ ಒಂದು ಮಾಡಬೇಕು ಅಂದರೆ ಅದು ಮಾಡಿ. ಬಟ್ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ನನ್ನ ಪಾತ್ರ ಏನಿರಬೇಕು, ನೀವೆಲ್ಲ ಏನೆಲ್ಲ ಜವಾಬ್ದಾರಿ ತಗೊಂತೀರಾ, ಮೊದಲಾದ್ರೆ ಒಂದು ವಾರ ಮುಂಚೆ ಮಾಡಿದ್ದೀರಾ, 10 ದಿನ ಮುಂಚೆ ಮಾಡಿದ್ದೀರಾ ಅಂತ ಅದೇ ಒಂದು ಚರ್ಚೆ ಆಗ್ತಾ ಇತ್ತು. ಈ ಕಾಲಾವಕಾಶನೂ ಕೂಡ ಇದೆ. ನನಗೂ ಒಂದು ಜವಾಬ್ದಾರಿ ತಗೊಳ್ಳೋದಕ್ಕೆ ಇಷ್ಟ ಇದೆ. ನೀವು ಎಲ್ಲ ಮುಂದೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು, ಜವಾಬ್ದಾರಿ ಕೊಟ್ಟದನ್ನು ನಾವು ಮಾಡ್ತೀವಿ. ಎರಡೂ ಕಡೆ ಕಾರ್ಯಕ್ರಮ ಮಾಡಿದ್ರು ನಮಗೇನು, ಜಿಲ್ಲಾ ಹಂತದಲ್ಲಿ ಮಾಡಲಿ, ನಮ್ಮ ಹಂತದಲ್ಲಿ ನಮ್ಮ ತಾಲೂಕು ಹಂತದಲ್ಲೂ ಕೂಡ ನಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡೋಣ. ಜಾಗದ ವಿಚಾರವಾಗಿ ಕಳೆದ ಸತಿ ಚರ್ಚೆ ಆಗಿದ್ದು, ಆ ಜಾಗ ಗುರ್ತು ಮಾಡಿರುವಂಥದ್ದು ನೀವೆಲ್ಲ ನೋಡಿ ಒಪ್ಪಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಒಂದು ಮಾಹಿತಿ ಕೊಡೋದು ಅಷ್ಟೇ ಇದೆ, ಎಷ್ಟು ಜಾಗ ಒಂದು ನಾವು ಅಲಾಟ್ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಒಂದು ಇದು ತಗೊಳ್ಬೋದು. ಅದಾದ್ಮೇಲೆ ನಿಮ್ಮ ಏನು ಬೇಡಿಕೆಗಳಿದಾವೆ ಅಷ್ಟು ಜಾಗ ಕೊಡೋದಕ್ಕೆ ನಮಗೆ ಮನಸ್ಸಿದೆ, ಆದರೆ ಗೈಡ್ಲೈನ್ಸ್ ಏನಾದರೂ ಫಾಲೋ ಮಾಡಬೇಕಂದ್ರೆ ಒಂದು ಕ್ಲಾರಿಫಿಕೇಶನ್ ತಗೊಂಡಿದ್ದಿಲ್ಲ DC ಹಂತದಲ್ಲೋ. ಆ ಥರ ಜಾಗ ನೋಡಿರೋ ಅಂಥದ್ದನ್ನು ಒಪ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇದೆ. ಅದಾದ್ಮೇಲೆ ಬರೋ ಅಂಥ ದಿನಗಳಲ್ಲಿ ಅಲ್ಲಿ ಕೂಡ ಏನು ಬರಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಸಲಹೆ ಸೂಚನೆಗಳನ್ನು ತಗೊಂಡೇ ಮಾಡುವಂಥದ್ದು ಇರುತ್ತೆ. ಕಾರ್ಯಕ್ರಮ ಅರ್ಥಪೂರ್ಣವಾಗಿರಲಿ, ಅದ್ರ ಬಗ್ಗೆ ವಿಚಾರ ಏನು ಹೇಳ್ತಾರೆ, ಅವ್ರ ಬಗ್ಗೆ ಏನು ಅದ್ರ ಬಗ್ಗೆ ಅನುಭವ ಇರುವಂಥವ್ರು ಮತ್ತೆ ಬರಲಿ. ಮತ್ತೆ ಆ ದಿನ ನಿಮ್ಮಿಬ್ಬರ ಚರ್ಚೆ ಆಗಿ ರೈತನ್ನ, ಪ್ರಗತಿಪರ ರೈತನ್ನ ನೀವು ಸನ್ಮಾನ ಮಾಡ್ತೀರಾ, ಅಥವಾ ಮಕ್ಕಳು ಓದಿರೋವಂಥವ್ರು SSLC ಅಥವಾ PUC ಅಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸಿರುವಂಥ ಮಕ್ಕಳನ್ನ ಆ ದಿನ ಪ್ರೋತ್ಸಾಹ ಕೊಡೋಣ ಅನ್ನುವಂಥದ್ದು ನೀವು ಕನ್ಕ್ಲೂಷನ್ ಕೊಟ್ಟರೆ, ನೀವು ಅದೇ ರೀತಿ ನಾವು ನಡ್ಕೋತೀವಿ ಅಂತ ಹೇಳ್ತಾ ಕಾರ್ಯಕ್ರಮನ ಎಷ್ಟು ಅದ್ಭುತವಾಗಿ ಮಾಡೋಣ, ಖುಷಿಯಾಗಿ ಮಾಡೋಣ. ಇಲ್ಲೆಲ್ಲ ನಗರ ಭಾಗದಲ್ಲಿ ಆ ಸಡಗರದ ವಾತಾವರಣ, ಕಲಾ ತಂಡನ ಕರೆಸೋಣ, ಅದರ ವೈಭವನೇ ಬೇರೆ. ಆ ಒಂದು ನೋಡ್ಲಿಕ್ಕೂ ಚೆನ್ನಾಗಿರ್ಬೇಕು, ಎಲ್ಲರ ಮನಸ್ಸು ಸಮಾಧಾನ ಆಗಬೇಕು, ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದೀವಿ. ಆ ಮಟ್ಟಕ್ಕೆ ನಿಮ್ಗೆ ಏನೇ ಸಲಹೆ ಸೂಚನೆ ಇದ್ರು ಖಂಡಿತ ಮಾಡೋಣ. ಎಲ್ಲ ಇಲಾಖೆಗಳ ಜವಾಬ್ದಾರಿ ನಾನು ಸೇರಿ ನಾವು ಆ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನಿಮ್ಮೆಲ್ಲ ಸಲಹೆಗಳನ್ನು ತಗೊಂಡು ಗೌರವವಾದ ರೀತಿಯಲ್ಲಿ ನಡ್ಕೊತೀವಿ ಅಂತ ನಾನು ತಗೊಂಡು ಆ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನ ಪ್ಲ್ಯಾನ್ ಮಾಡಿಕೊಂಡು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಎಲ್ಲೆಲ್ಲಿ ಯಾರ್ಯಾರಿಗೆ ಹೇಳಬೇಕು ಆ ಥರದ್ದೆಲ್ಲ ಒಬ್ಬೊಬ್ಬರು ಜವಾಬ್ದಾರಿ ತಗೊಂಡಾಗ 15 ದಿನ ಸಾಕಷ್ಟು ಕಾಲಾವಕಾಶನೂ ಇರೋದ್ರಿಂದ ಅರ್ಥಪೂರ್ಣವಾಗೂ ನಾವು ಕಾರ್ಯಕ್ರಮನ ಮಾಡ್ಬೋದು.